ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡಿ ತೋರಿಸ್ತೀನಿ. ಬನ್ನಿ, ಈ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ. ಇವೆರಡು ನೀಟಾಗಿ ತೊಳ್ಕೊಂಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ. ಬನ್ನಿ ನೋಡಿ, ಈ ಥರ ಎರಡು ಸೈಡು ಕಟ್ ಮಾಡಿ ಹಿಂಗೆ ತೆಗಿಬೇಕು. ತೆಗೆದ್ಬಿಟ್ಟು ನಾವೆಲ್ಲ ಈ ಥರ ಸಿಪ್ಪೆ ಸುಲ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಫುಲ್ ಎಲ್ಲ ನಾವು ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಚಾಕುವಲ್ಲಾದರೂ ತೆಗೀರಿ. ಈ ಥರ ನಾವು ತರಕಾರಿ ಎಲ್ಲ ತೆಗಿತೀವಲ್ವ, ಹೆಚ್ಚಿಬಿಟ್ಟು ಈ ಥರ ಇದನ್ನಾದರೂ ತೆಗಿಬೇಕು. ಈ ಥರ ತೆಗೆದುಬಿಟ್ಟು ನೀಟಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಟ್ಲಲ್ಲಿ ನೀರು ತೊಗೊಂಬಿಟ್ಟು ಹೀಗೆ ನಾವು ಎರಡು ಭಾಗ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ನಾವು ಈ ಥರ ನಿಮ್ಗೆ ಯಾವ ಸ್ಕ್ವಯರ್ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು, ಯಾವ ಥರ ಆದರೂ ಕಟ್ ಮಾಡ್ಕೊಬೋದು. ಈ ಥರ ನಾವು ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಾವು ಉಪ್ಪಲ್ಲಿ ಹಾಕೋಣ. ಯಾಕಂದರೆ ಹಿಂಗೆ ಕಟ್ ಮಾಡಿಟ್ರೆ ಸ್ವಲ್ಪ ಕಪ್ಪಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಇಟ್ಕೊಂಬೇಡಿ. ನೀರು ಇಟ್ಕೊಂಬಿಟ್ಟು ಅದರಲ್ಲೇ ನಾವು ಹಾಕೋಣ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನ್ ವೆಜ್ ತಿನ್ನೋರೆಲ್ಲ ಈ ಥರ ಬಾಳೆಕಾಯಿ ತಂದುಬಿಟ್ಟು ಬಾಳೆಕಾಯ್ದು ಕಬಾಬ್ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಇವಾಗ ನಾನು ಒಂದು ಸ್ಪೂನು ಉಪ್ಪು ಹಾಕ್ತೀನಿ. ನೋಡಿ, ಈ ಥರ ಸ್ವಲ್ಪ ಉಪ್ಪು ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದೆ ಹಿಂಗೆ ಕಲರ್ ವೈಟ್ ಇರುತ್ತೆ, ಹಾಗೆ ಇರುತ್ತೆ. ಹಿಂಗೆ ಉಪ್ಪು ಹಾಕಿಟ್ಕೊಂಡ್ಬಿಟ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ನಾವು ಬಾಳೆಕಾಯ್ದು ಬೆಳ್ಳುಳ್ಳಿ ಕಬಾಬು ಮಾಡಿ ತೋರಿಸ್ತೀವಿ. ನೋಡಿ, ಒಂದು ಬಟ್ಲು ಇಟ್ಕೋಬೇಕು. ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಒಂದೇ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದೆಲ್ಲ ಹಾಕೊಂಡ್ಬಿಟ್ಟು ನಾವು ಹೀಗೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಾನು 2 ಬಾಳೆಹಣ್ಣು ತೊಗೊಂಡಿದ್ದೆ, ಆದರೆ ಯಾರೂ ತಿನ್ನೋರಿಲ್ಲ ಅಂತೇಳಿ ಒಂದೇ ಬಾಳೆಹಣ್ಣಿಂದ ಮಾಡ್ತಾಯಿದ್ದೀನಿ, ಬಾಳೆಕಾಯಿಂದ. ನೀವು ಅಷ್ಟೇ ನಿಮ್ಮ ಜನ ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅದನ್ನು ನೀವು ಮಾಡ್ಬೋದು. ಇವಾಗ ನಾನು 1ರಿಂದನೇ ಇದನ್ನು ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಈ ಥರ ಬಾಳೆಕಾಯಿ ಹಾಕಿಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ಒಂದೇ 1 ಸ್ಪೂನ್ ಆಗೋಷ್ಟು ನಾವು ಮೊಸರು ಹಾಕೊಳ್ಳೋಣ. ಜಾಸ್ತಿ ಹಾಕೊಳ್ಳೋದು ಬೇಡ, ಒಂದೇ 1 ಸ್ಪೂನ್ ಹಾಕೊಳ್ಳೋಣ. ಹಾಕ್ಕೊಂಬಿಟ್ಟು ಇದನ್ನು ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಇದನ್ನು ನೆನೆಯಕ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನಾವು ಆಮೇಲೆ ಎಣ್ಣೆ ಹಾಕುವಾಗ ಇನ್ನೂ ಸೂಪರಾಗಿರುತ್ತೆ. ಬಾಳೆಕಾಯಿದು ಒಂದು ಸತಿ ಕಬಾಬ್ ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ. ತುಂಬ ಟೇಸ್ಟಾಗಿ ಇರುತ್ತೆ. ಇದು ಚಿಕನ್ ಮಟನ್ ತಿನ್ನಲಾರ್ದವರು ಈ ಥರದ್ದು ಬಾಳೆಕಾಯಿ ತಂದುಬಿಟ್ಟು 1-2 ಈ ಥರನೂ ಮಾಡ್ಕೊಂಡು ತಿನ್ಬೋದು. ಇದನ್ನಿವಾಗ 2 ನಿಮಿಷ ನಾನು ಮುಚ್ಚಿಡ್ತೀನಿ. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು ಎಣ್ಣೆ ಕಬಾಬಿಗೆ ಎಷ್ಟು ಬೇಕಂತ ನೋಡ್ಕೊಂಬಿಟ್ಟು ನಾವು ಎಣ್ಣೆ ಕಾಯ್ಕಿಡೋಣ. ನೋಡಿ, ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿ. ನೋಡಿ, ಸ್ವಲ್ಪ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ. ಆಮೇಲೆ ಕರಿಬೇವು ಸೊಪ್ಪು, ಇದೆಲ್ಲ ನಾವು ಕಬಾಬ್ ಮಾಡ್ತಾ ಇರ್ತೀವಲ್ವ, ಆದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದರೆ ಸೂಪರಾಗಿ ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಹಾಕಿ ನೀವು ಕಬಾಬು ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು, ಇಲ್ಲ ಅಂದರೆ ಕಬಾಬ್ ಪೌಡ್ರ್ ಬೇಕನ್ನೋರು ಕಬಾಬ್ ಪೌಡ್ರ್ ಹಾಕ್ಕೋಬೋದು. ನಾನು ಅವೆರಡೂ ಹಾಕಿಲ್ಲ, ಈ ಥರ ಬೆಳ್ಳುಳ್ಳಿ ಕುಟ್ಟಿ ಹಾಕ್ತೀನಿ. ಈ ಥರ ಒಂದು ಬಾಳೆಕಾಯಿದು ಕಬಾಬ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ, ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಆ ಎಣ್ಣೆಲೇ ಇವಾಗ ನಾನು ಕಬಾಬ್ ಕಲಸಿರೋದು ಒಂದೊಂದಾಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ನೀವು ಮಟನ್ ಚಿಕನ್ ತಿಂದಾದರೂ ಈ ಥರ ಬಾಳೆಕಾಯಿ ತಂದುಬಿಟ್ಟು ಈ ಥರನೂ ಕಬಾಬ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳು ಕೊಟ್ಟರು ಖುಷಿಯಾಗಿ ತಿನ್ಕೊತಾರೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಒಂದೇ 1 ನಿಮಿಷ ಇದನ್ನು ಸಣ್ಣ ಉರಿ ಇಟ್ಟು ಬೇಯಕ್ಕೆ ಬಿಡೋಣ. ಈ ಬೆಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಒಂದ್ಸರಿ ತಿರುಗಾಕ್ಬಿಟ್ಟು ನಾವು ಬೆಳ್ಳುಳ್ಳಿನೂ ಕರಿಬೇವನ್ನು ಹಾಕಿಬಿಟ್ಟು ನಾವು ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿದೆ. ಸೇಮ್ ಕಬಾಬ್ ಥರನೇ ಇದೆ. ನೀವು ಕಬಾಬ್ ಪೌಡರ್ ಹಾಕಿರೋ ಇನ್ನೂ ಕಲರ್ಫುಲ್ಲಾಗಿ ಬರುತ್ತೆ. ಇದರಲ್ಲಿ ನಾವು ಇವಾಗ ಕರಿಬೇವು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಹಾಕೋಣ.
ನೋಡಿ ಒಂದೆರಡು ಕಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀವಿ. ಇನ್ನೊಂದು ಕಾಗಕ್ಕೂ ನಾನು ಇಟ್ಕೊಂಡಿರ್ತೀನಿ. ಇದು ಹಾಕ್ಬಿಟ್ಟು ನಾವು ಕಬಾಬ್ ಮಾಡಿದ್ರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಅದ್ರ ಗಮಲ ಅಂತ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದು ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಎಲ್ಲ ರೆಡಿಯಾಗಿದೆ. ಇದೇ ಥರ ಇನ್ನೊಂದು ಟ್ರಿಪ್ಪು ಹಾಕೊಂಬರ್ತೀನಿ, ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇದೆಲ್ಲ ರೆಡಿಯಾಗಿದೆ. ಬಾಳೆಕಾಯ್ದು ಕಬಾಬ್ ಮಾಡಿದ್ದು. ಹಸಿ ಬಾಳೆಕಾಯಿ ತಂದುಬಿಟ್ಟು ನೀವು ಈ ಥರ ಕಬಾಬು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇರುತ್ತಂತೆ, ಮಕ್ಕಳಿಗೆ ಈ ಥರ ಮುರಿದು ಕೊಟ್ಟರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಾಳೆಕಾಯ್ದು ಕಬಾಬ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.